ಹಲೋ ವೆಲ್ಕಮ್ ಬ್ಯಾಕ್ ಟು ಎಫ್ ಐ ಟೈಮ್ಸ್. ಇವತ್ತು ನಾನು ಬಂದಿದ್ದೀನಿ ಸಿಟಿಸಿ ಕಾರ್ ಶೋರೂಮ್. ಇದು ಶೋರೂಮ್ ಬಂದ್ಬಿಟ್ಟು ನಿಯರ್ ಹೈವೇ ಸರ್ಕಲ್, ಬಂಬು ಬಜಾರ್ ಸಿಗ್ನಲ್. ಇಲ್ಲಿ ಅರೌಂಡ್ 100 ನಿಂದ 120 ವೆಹಿಕಲ್ಸ್ ಇದೆ. ಒಳಗಡೆ ಹೋಗಿ ಶೋರೂಮ್ ಓನರ್ ಜೊತೆಗೆ ಮಾತಾಡೋಣ, ಅದು ಕೇಳೋಣ ಏನೇನ್ ಬೆನಿಫಿಟ್ ಇದೆ ಅಂತ. ಅದಕ್ಕಿಂತ ಮುಂಚೆ ರೆಗ್ಯುಲರ್ ತರ ನಮ್ಮ ಚಾನೆಲ್ಗೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. रजिस्ट्रेशन सेंट्रो कौन सा मॉडल है? 2004 सेकंड ओनर. 2004 सेकंड ओनर. ಎಷ್ಟು ರನ್ ಆಗಿದೆ ಸರ್ ಇದು? 80,000 ರಿವನ್. 80,000 ರನ್ ಆಗಿದೆ. ಜೆನ್ಯೂನ್ ರೇಟಿಂಗ್ ಇರುತ್ತೆ ಸರ್? ಜೆನ್ಯೂನ್ ರೇಟಿಂಗ್ ಇರುತ್ತೆ. ಸೆಂಟ್ರೋ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ನೋಡಿ, ಇಂಟೀರಿಯರ್ ನಾನು ನೋಡ್ತಾ ಇರಬಹುದು. ವೆಲ್ ಕ್ಲೀನ್ ಇದೆ, ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿ, ನೋಡ್ತಾ ಇರಬಹುದು. ಓಕೆ, ಇದು ಜೆನ್ಯೂನ್ ರೇಟಿಂಗ್ ಇರುತ್ತೆ ಸರ್? 100% ಜೆನ್ಯೂನ್ ರೇಟಿಂಗ್ ಸರ್. ಓಕೆ, ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಸೆಂಟ್ರೋದು ಪ್ರೈಸ್? ಸರ್ ಇದು 165 ಹೇಳ್ತಾ ಇದ್ದೀನಿ, 150 ಫೈನಲ್ ಕೊಡ್ತೀನಿ ಸರ್. ಹೊಸ ಬ್ಯಾಟರಿ ಹಾಕಿ ಪ್ರೈಸ್ ಕೋಟ್ ಮಾಡಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಏನೇನಿದೆ ಸರ್ ಇದರಲ್ಲಿ ಫೀಚರ್ಸ್? ಸರ್ ನಿಮಗೆ AC ಪವರ್ ಸ್ಟೀರಿಂಗ್, ಫ್ರಂಟ್ 2 ಪವರ್ ವಿಂಡೋಸ್ ಐತೆ. ಹೊಸ ಬ್ಯಾಟರಿ ಹಾಕಿ ಕೊಡ್ತೀನಿ, ಮುಂದೆ ಟೈರ್ ಹಾಕಿ ಕೊಡ್ತೀನಿ. ಓಕೆ, ಹೊಸ ಟೈರ್ ಅನ್ನ ಹಾಕಿ ಕೊಡ್ತಾರಾ? ನೋಡ್ತಾ ಇರಬಹುದು ಟೈರ್ 0 ಇದೆ. ಟೈರ್ ಚೇಂಜ್ ಮಾಡ್ಕೊಡ್ತಾರಾ, ಪ್ಲಸ್ ಬ್ಯಾಟರಿ ಹಾಕಿ ಕೊಡ್ತಾರಾ. ಓಕೆ, ನೆಕ್ಸ್ಟ್ ಪೋಲೋ ಯಾವ ಮಾಡೆಲ್ ಸರ್ ಇದು? 2011. ಓನರ್ ಸರ್? ಥರ್ಡ್ ಓನರ್. ಇದು ಥರ್ಡ್ ಓನರ್. ನೀವು ತಗೊಂಡ್ರೆ ಫೋರ್ತ್ ಓನರ್ ಆಗ್ತೀರಾ. ನೋಡ್ತಾ ಇರಬಹುದು ರೆಡ್ ಕಲರ್ ಪೋಲೋ. ಏನಾನ ಪ್ಲಾನ್ ಮಾಡ್ತಾ ಇದ್ರೆ ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಅಲ್ಲ ಸರ್ ಇದು? ತುಂಬಾ ಡಿಮ್ಯಾಂಡ್ ವೆಹಿಕಲ್ ಸರ್ ಇದು. ನೋಡ್ತಾ ಇರಬಹುದು ಇಂಟೀರಿಯರ್ ಎಲ್ಲ ನೋಡ್ತಾ ಇರಬಹುದು. ವೆಲ್ ಕ್ಲೀನ್ ಇದೆ, ವೆಲ್ ಮೇಂಟೈನ್ ಮಾಡಿದ್ದಾರೆ. ಎಷ್ಟು ರನ್ ಆಗಿದೆ ಸರ್ ಇದು ಪೋಲೋ? 79 ರನ್ ಆಗಿದೆ. 79,000 ರನ್ ಆಗಿದೆ. ನೋಡ್ತಾ ಇರಬಹುದು 385 ಹೇಳ್ತಾ ಇದ್ರೆ 350 ಫೈನಲ್ ಕೊಡ್ತೀನಿ. 385 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. 350 ಫೈನಲ್ ಕೊಡ್ತಾರ. ನೋಡ್ತಾ ಇರಬಹುದು ಪೋಲೋ ರೆಡ್ ಕಲರ್. ಎಷ್ಟು ರನ್ ಆಗಿದೆ ಅಂತ ಹೇಳಿದೀರಾ ಇದು? 79,000 ರನ್ ಆಗಿದೆ. ನೋಡ್ತಾ ಇರಬಹುದು ವೆಲ್ ಕ್ಲೀನ್ ಇದೆ ಗಾಡಿ. ಓಕೆ, ನೋಡ್ತಾ ಇರಬಹುದು ಪೋಲೋ ರೆಡ್ ಕಲರ್ ವೆಲ್ ಕ್ಲೀನ್ ಇದೆ, ವೆಲ್ ಮೇಂಟೈನ್ ಮಾಡಿದ್ದಾರೆ. ಸರ್ ಇದು ಓನರ್ ಎಷ್ಟು ಹೇಳಿದೀರಾ? ಥರ್ಡ್ ಓನರ್ ಸರ್. ಥರ್ಡ್ ಓನರ್. ನೀವು ತಗೊಂಡ್ರೆ ಫೋರ್ತ್ ಓನರ್ ಆಗ್ತೀರಾ. ನೋಡ್ತಾ ಇರಬಹುದು ವೆಲ್ ಕ್ಲೀನ್ ಇದೆ ಗಾಡಿ. ಜೆನ್ಯೂನ್ ರೇಟಿಂಗ್ ಇದೆ ಸರ್? 100% ಜೆನ್ಯೂನ್ ರೇಟಿಂಗ್. ಓಕೆ, ನೋಡ್ತಾ ಇರಬಹುದು. ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಬನ್ನಿ, ಪೋಲೋ ಟೆಸ್ಟ್ ಡ್ರೈವ್ ಬುಕ್ ಮಾಡಿ. 2016-17 ಕ್ವಿಟ್ ಇದೆ. ರೆನಾಲ್ಟ್ ಕ್ವಿಟ್ ಲಿಮಿಟೆಡ್ ಎಡಿಷನ್. ನೋಡ್ತಾ ಇರಬಹುದು. ಎಷ್ಟು ರನ್ ಆಗಿದೆ ಸರ್ ಇದು? 51,000 ರನ್ ಆಗಿದೆ. ನೋಡ್ತಾ ಇರಬಹುದು ವೆಲ್ ಕ್ಲೀನ್ ಇದೆ ಗಾಡಿ. ಔಟ್ಲುಕ್ ಚೆನ್ನಾಗಿದೆ. ನೋಡ್ತಾ ಇರಬಹುದು ಟೈರ್ ಕಂಡೀಷನ್ ಅನ್ನ ನೋಡ್ತಾ ಇರಬಹುದು. ಓಕೆ ಸರ್, ಓನರ್ ಸರ್? ಸಿಂಗಲ್ ಓನರ್ ಇದೆ. ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ. ನೋಡ್ತಾ ಇರಬಹುದು ವೆಲ್ ಕ್ಲೀನ್ ಇದೆ ಗಾಡಿ. ಶೋರೂಮ್ ಹಿಸ್ಟ್ರಿ, ಶೋರೂಮ್ ರೆಕಾರ್ಡ್, ಶೋರೂಮ್ ಹಿಸ್ಟ್ರಿ. ಏನೇನ್ ಸರ್ ಇದರಲ್ಲಿ ಫೀಚರ್ಸ್? ಸರ್ ನಿಮಗೆ AC ಪವರ್ ಸ್ಟೀರಿಂಗ್, ಬ್ಲೂಟೂತ್ ಸಿಸ್ಟಮ್. ಓಕೆ, ಲಿಮಿಟೆಡ್ ಎಡಿಷನ್ ಲೆದರ್ ಸೀಟ್ ಡಿಸೈನ್ ಬೇರೆ ಬರುತ್ತೆ ನಿಮಗೆ. ಓಕೆ, ವೆಲ್ ಕ್ಲೀನ್ ಇದೆ ಗಾಡಿ. ನೋಡ್ತಾ ಇರಬಹುದು ಇನ್ಬಿಲ್ಟ್ ಸಿಸ್ಟಮ್ ಇದೆ. ರೀಸೆಂಟ್ ಶೋರೂಮ್ ಅಲ್ಲಿ ಸರ್ವಿಸ್ ಆಗಿದೆ. ರೀಸೆಂಟ್ ಶೋರೂಮ್ ಹಿಸ್ಟ್ರಿ ಇರುತ್ತೆ. ನೋಡ್ತಾ ಇರಬಹುದು. ಏನ್ ಹೇಳ್ತಾ ಇದ್ದೀರಾ ಸರ್ ಇದು ರೆನಾಲ್ಟ್ ಕ್ವಿಟ್ ಪ್ರೈಸ್? 370 ನೆಗೋಷಿಯಬಲ್ ಸರ್. 370 ಪ್ರೈಸ್ ಕೋಟ್ ಮಾಡಿದ್ದಾರೆ. ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಸಪೋಸ್ ಲೋನ್ ಹೋಗಿದ್ರೆ ಎಷ್ಟು ಪರ್ಸೆಂಟ್ ಆಗ್ಬೋದು? 2 lakh rupees ಲೋನ್ ಮಾಡ್ಕೊಡ್ತೀನಿ. 2 lakhs ಲೋನ್ ಮಾಡ್ಕೊಡ್ತಾರಾ. ನೋಡ್ತಾ ಇರಬಹುದು 80% ಲೋನ್ ಮಾಡ್ಕೊಡ್ತಾರಾ. ಓಕೆ, ನೆಕ್ಸ್ಟ್ K01 ರಿಜಿಸ್ಟ್ರೇಷನ್ i10 ಸರ್ ಇದು? ಸರ್ i10 ಬ್ಲೂ ಡ್ರೈವ್ ಅಂತ. ಇದು ಬ್ಲೂ ಡ್ರೈವ್. ಓಕೆ, ಏನ್ ಸರ್ ಇದು ಬ್ಲೂ ಡ್ರೈವ್? ಬ್ಲೂ ಡ್ರೈವ್ ಅಂದ್ರೆ ಶೋರೂಮ್ ಇಂದ LPG ಪೆಟ್ರೋಲ್ ಕೊಡ್ತಾನೆ ಸರ್. ಓಕೆ, LPG ಪ್ಲಸ್ ಪೆಟ್ರೋಲ್ ಎರಡು ಆಪ್ಷನ್ ಇದೆ. ನೋಡ್ತಾ ಇರಬಹುದು ಬ್ಲೂ ಲೈನ್. ಓಕೆ, ಏನ್ ಸರ್ ಇದು? 2012 ಸಿಂಗಲ್ ಓನರ್, ಬರೀ 50,000 ಓಡಿದೆ ರೆಕಾರ್ಡೆಡ್. ಓಕೆ, ಸಿಂಗಲ್ ಓನರ್ ಗಾಡಿ. 50,000 ರನ್ ಆಗಿದೆ. ನೋಡ್ತಾ ಇರಬಹುದು ಸಿಂಗಲ್ ಓನರ್ ಗಾಡಿ. ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ. LPG ಪ್ಲಸ್ ಪೆಟ್ರೋಲ್, ವೆಲ್ ಕ್ಲೀನ್ ಇದೆ ಗಾಡಿ. ನೋಡ್ತಾ ಇರಬಹುದು ಇಂಟೀರಿಯರ್. ಓಕೆ, ಶೋರೂಮ್ ಹಿಸ್ಟ್ರಿ ಇರುತ್ತೆ, ಬೇಕಿದ್ರೆ ನೀವು ಚೆಕ್ ಮಾಡ್ಕೋಬಹುದು. ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್? 375 ನೆಗೋಷಿಯಬಲ್. 375 ಪ್ರೈಸ್ ಕೋಟ್ ಮಾಡಿದ್ದಾರೆ. ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಸಪೋಸ್ ಲೋನ್ಗೆ ಹೋಗಿದ್ರೆ ಎಷ್ಟು ಪರ್ಸೆಂಟ್ ಆಗ್ಬೋದು ಲೋನ್? ಸರ್ ನಿಮಗೆ ಒಂದು 225 ಆ ತರ ಲೋನ್ ಮಾಡ್ತೀವಿ. 225 ಬರೀ 1 ಲಕ್ಷ ತಗೊಂಡ್ ಬಂದ್ರೆ ನೀವು i10 ನ ಬ್ಲೂ ಡ್ರೈವ್ ತಗೊಂಡ್ ಹೋಗ್ಬೋದು. ಓಕೆ, ನೆಕ್ಸ್ಟ್ ನ್ಯಾನೋ ತುಂಬಾ ಡಿಮ್ಯಾಂಡೆಡ್ ಸರ್ ಇದು ವೆಹಿಕಲ್. ಖಂಡಿತ ಸರ್. ಏನ್ ಮಾಡೆಲ್ ಸರ್ ಇದು? 2017 ಮಾಡೆಲ್ ನ್ಯಾನೋ ಬ್ಲೂ ಕಲರ್. XTA ಟಾಪ್ ಎಂಡ್. ಇದು ಡಿಕ್ಕಿ, ಪವರ್ ಸ್ಟೀರಿಂಗ್, AC ಎಲ್ಲ ಬರುತ್ತೆ ಸರ್. ಓಕೆ, ಪವರ್ ಸ್ಟೀರಿಂಗ್, ಡಿಕ್ಕಿನ ಆಪ್ಷನ್ಸ್ ಇದೆ. ನೋಡ್ತಾ ಇರಬಹುದು ವೆಲ್ ಕ್ಲೀನ್ ಇದೆ ಗಾಡಿ, ವೆಲ್ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಓನರ್ ಸರ್ ಇದು? ಖಂಡಿತ ಸರ್, ನಾವು ಸಿಂಗಲ್ ಓನರ್ ಜಾಸ್ತಿ ಮಾರೋದು. ಸಿಂಗಲ್ ಓನರ್. ಓಕೆ, ಎಷ್ಟು ರನ್ ಆಗಿದೆ ಸರ್ ಇದು? 66 ರನ್ ಆಗಿದೆ. ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್? ಸರ್ 245 ನೆಗೋಷಿಯಬಲ್. 245 ಪ್ರೈಸ್ ಕೋಟ್ ಮಾಡಿದ್ದಾರೆ. ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಸಿಟಿ ಪರ್ಪಸ್ ಗೆ ಯೂಸ್ ಚೆನ್ನಾಗಿದೆ. ನೆಕ್ಸ್ಟ್ K03 ಹೊಂಡಾ ಬ್ರಿಯೋ. ನೋಡ್ತಾ ಇರಬಹುದು ವೈಟ್ ಕಲರ್ ಗಾಡಿ. ಇದು ತುಂಬಾ ರೇರ್ ಗಾಡಿ ಸಿಗೋದು. ಏನ್ ಮಾಡೆಲ್ ಸರ್ ಇದು? 2013 ಸೆಕೆಂಡ್ ಓನರ್ ಸರ್. 2013 ಸೆಕೆಂಡ್ ಓನರ್. ನೋಡ್ತಾ ಇರಬಹುದು ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ. ವೆಲ್ ಕ್ಲೀನ್ ಇದೆ, ಸ್ಮಾಲ್ ಆಗಿ ಗಾಡಿ. ನೋಡ್ತಾ ಇದ್ರೆ ಹೊಂಡಾ ಬ್ರಿಯೋ ವೆಲ್ ಕ್ಲೀನ್ ಇದೆ ಗಾಡಿ, ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿ. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಇದು 95,000 ರಿವನ್. 95,000 ರನ್ ಆಗಿದೆ. ನೀವು ನೋಡ್ತಾ ಇರಬಹುದು ಟೈರ್ ಕಂಡೀಷನ್ ಅನ್ನ ನೋಡ್ತಾ ಇರಬಹುದು. ಒಂದು 50 to 60% ಟೈರ್ ಇದೆ. ಓಕೆ, ಏನ್ ಹೇಳ್ತಾ ಇದ್ದೀರಾ ಸರ್ ಇದು? 375 ನೆಗೋಷಿಯಬಲ್. 375 ಪ್ರೈಸ್ ಕೋಟ್ ಮಾಡಿದ್ದಾರೆ. ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಸೆಂಟ್ರೋ ಇದೆ, K01 ರಿಜಿಸ್ಟ್ರೇಷನ್. ಏನ್ ಮಾಡೆಲ್ ಸರ್ ಇದು? ಸರ್ ಇದು 2007 ಆಟೋಮೆಟಿಕ್ ಸರ್. ಇದು 2007 ಆಟೋಮೆಟಿಕ್. ಟೆನ್ಷನ್ ಇರಲ್ಲ, ಕ್ಲಚ್ ಆಟೋಮೆಟಿಕ್. ನೋಡ್ತಾ ಇರಬಹುದು ಟೈರ್ ಕಂಡೀಷನ್ ಅನ್ನ
80 to 90% ಟೈರ್ ಇದೆ. ಸೆಂಟ್ರೋ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಬನ್ನಿ, CTC ಕಾರ್ಸ್, ಬಂಬು ಬಜಾರ್ ನಿಯರ್ ಹೈವೇ ಸರ್ಕಲ್. ಏನ್ ಮಾಡಲ್ ಸರ್ ಇದು? 2007 ಸೆಕೆಂಡ್ ಓನರ್ ಸರ್. 2007 ಸೆಕೆಂಡ್ ಓನರ್. ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ. ಏನ್ ಹೇಳ್ತಾ ಇದ್ದೀರಾ ಸರ್ ಇದು? ಸರ್ ಫೈನಲ್ ಪ್ರೈಸ್ ಹೇಳ್ಬಿಡ್ತೀನಿ 2 lakhs ಕೊಡ್ತೀನಿ ಸರ್. 2 lakhsಗೆ 2007 ಮಾಡಲ್ ಕೊಡ್ತಾರಾ? ಸೆಂಟ್ರೋ ಆಟೋಮೆಟಿಕ್. ಓಕೆ, ನೆಕ್ಸ್ಟ್ ಹಂಡಾಯಿ i10 K19 ರಿಜಿಸ್ಟ್ರೇಷನ್ ನೋಡ್ತಾ ಇರ್ಬೋದು. ಏನ್ ಮಾಡಲ್ ಸರ್ ಇದು? ಇದನ್ನು ಆಟೋಮೆಟಿಕ್ ಸರ್. ಇದು ಆಟೋಮೆಟಿಕ್. ಓಕೆ, i10 ಅನ್ನ ನಿಮ್ಗೆ ಪ್ಲಾನ್ ಮಾಡ್ತಾ ಇದ್ರೆ ಆಟೋಮೆಟಿಕ್ ಇದೆ, ನೋಡ್ತಾ ಇರ್ಬೋದು. ವೆಲ್ ಕ್ಲೀನ್ ಇದೆ ಇಂಟೀರಿಯರ್ ಅನ್ನ. ಓನರ್ ಸರ್ ಇದು? ಸರ್ ಓನರ್ ಇದು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ. ನೋಡ್ತಾ ಇರ್ಬೋದು i10 ಆಟೋಮೆಟಿಕ್. ಇದು ಸೆಂಟ್ರೋ ಆಟೋಮೆಟಿಕ್. ಏನ್ ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಇದು 60,000 ಏನೋ ರನ್ ಆಗಿದೆ. 60,000 ರನ್ ಆಗಿದೆ. ಓಕೆ, ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್? ಸರ್ 345 ಹೇಳ್ತಾ ಇದೀನಿ, 325 ಫೈನಲ್. 345 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಸಪೋಸ್ ಲೋನ್ಗೆ ಹೋಗಿದ್ರೆ ಎಷ್ಟು % ಆಗ್ಬೋದು ಲೋನ್? ಅದೇ ನಿಮಗೆ 2 lakh rupees ಮಾಡ್ಕೊಡ್ತೀನಿ. ಬರೀ 2 lakhs ತಗೊಂಡ್ ಬಂದ್ರೆ ನಿಮ್ಗೆ ಆಟೋಮೆಟಿಕ್ i10 ಸಿಗ್ಬಿಡ್ತದೆ. ನೋಡ್ತಾ ಇರ್ಬೋದು. K01 ರಿಜಿಸ್ಟ್ರೇಷನ್ i20. ಓಕೆ, ಏನ್ ಮಾಡಲ್ ಸರ್ ಇದು? ಸರ್ ಇದು 2020 ಮ್ಯಾನುಫ್ಯಾಕ್ಚರಿಂಗ್, 21 ರಿಜಿಸ್ಟ್ರೇಷನ್, ಹೊಸ ಮಾಡೆಲ್, ಹೊಸ ಶೇಪ್. ನೋಡ್ತಾ ಇರ್ಬೋದು i20. ಎಷ್ಟನೇ ಓನರ್ ಸರ್ ಇದು? ಸರ್ ಇದು ಸೆಕೆಂಡ್ ಓನರ್. ಇದು ಸೆಕೆಂಡ್ ಓನರ್. ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ. ವೆಲ್ ಕ್ಲೀನ್ ಇದೆ ಗಾಡಿ, ವೆಲ್ ಮೇಂಟೈನ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು. ಓಕೆ, ಏನೇನ್ ಸರ್ ಇದರಲ್ಲಿ ಫೀಚರ್ಸ್? ಸರ್ ನಿಮ್ಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸ್ಟೇರಿಂಗ್ ಅಲ್ಲಿ ಕಂಟ್ರೋಲ್ ಬಟನ್ಸ್ ಎಲ್ಲ ಬರುತ್ತೆ. ಇದೆ. ಬರೀ 31 ಸಲ ಓಡಿದೆ. ಬರೀ 31,000 ರನ್ ಆಗಿದೆ. ನೋಡ್ತಾ ಇರ್ಬೋದು. ವೆಲ್ ಕ್ಲೀನ್ ಇದೆ ಗಾಡಿ. ಓಕೆ, ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್? ಸರ್ ನಿಮ್ಗೆ ಒಂದು 875 ಮಾಡ್ಕೊಡ್ತೀನಿ ಸರ್. 875 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. 2021. ಓಕೆ, ನೆಕ್ಸ್ಟ್ K51 ರಿಜಿಸ್ಟ್ರೇಷನ್. ಏನ್ ಮಾಡಲ್ ಸರ್? ಯಾವ ಗಾಡಿ ಸರ್ ಇದು? ಸರ್ ಇದು ಸಿಟ್ರೋಜನ್ ಅಂತ ಮೈಸೂರಿಗೆ ಫಸ್ಟ್ ವೆಹಿಕಲ್ ಬಂದಿರೋದು ಸೆಕೆಂಡ್ಸ್ ಅಲ್ಲಿ. ಬರೀ 9 ಸಲ ಓಡಿದೆ. 2023 ಮಾಡಲ್, ಸಿಂಗಲ್ ಓನರ್. ಸಿಟ್ರೋಜನ್ ನೋಡ್ತಾ ಇರ್ಬೋದು. ಫಸ್ಟ್ ಗಾಡಿ ನಾನು ನೋಡ್ತಾ ಇದ್ದೀನಿ. ಮೈಸೂರಿಗೆ ಸೆಕೆಂಡ್ ಗಾಡಿ ಅಂತ ಇದು. CTC ಕಾರ್ ನಲ್ಲಿ ಅವೈಲೇಬಲ್ ಇದೆ. ಏನ್ ಮಾಡಲ್ ಸರ್ ಇದು? 2023 ಮಾಡಲ್ ಸರ್. ಇದು 2023 ಮಾಡಲ್ ಇದೆ. 1 ವರ್ಷ 1 ತಿಂಗಳು ಹಿಂದೆ ಗಾಡಿ. ಬರೀ 9 ಸಲ ಓಡಿದೆ. ಬರೀ 9,000 ರನ್ ಆಗಿದೆ. ಶೋರೂಮ್ ಕಂಡೀಷನ್ ಅಲ್ಲಿ ಇದೆ. ವೆಲ್ ಕಂಡೀಷನ್, ವೆಲ್ ಪೆಟ್ರೋಲ್ ವೇರಿಯಂಟ್ ನೋಡ್ತಾ ಇರ್ಬೋದು. ಏನೇನ್ ಸರ್ ಇದರಲ್ಲಿ ಫೀಚರ್ಸ್? ಸರ್ ನಿಮ್ಗೆ ಇದರಲ್ಲಿ AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಬ್ಲೂಟೂತ್ ಸಿಸ್ಟಮ್, ಮ್ಯಾಪ್, ನ್ಯಾವಿಗೇಷನ್, ರಿವರ್ಸ್ ಕ್ಯಾಮ್ರಾ ಸಿಸ್ಟಮ್. ವೆಲ್ ಕ್ಲೀನ್ ಇದೆ ಗಾಡಿ. ನೋಡ್ತಾ ಇರ್ಬೋದು. ಬರೀ 9,000 ರನ್ ಆಗಿದೆ. ಮೈಸೂರಿಗೆ ಸೆಕೆಂಡ್ ಗಾಡಿ ಅಂತ ಇದು. ಸೆಕೆಂಡ್ ಹ್ಯಾಂಡ್ ಅಲ್ಲಿ ಫಸ್ಟ್ ವೆಹಿಕಲ್ ಸೇಲ್ ಗೆ ಬಂದಿರೋದು. ಓಕೆ, ಏನ್ ಹೇಳ್ತಾ ಇದ್ದೀರಾ ಸರ್ ಇದು? ಸರ್ ಇದು ನಿಮಗೆ ಶೋರೂಮ್ ಪ್ರೈಸ್ 9.5 ಲಕ್ಷ ಐತೆ. ಶೋರೂಮ್ ಪ್ರೈಸ್ ಪ್ರೆಸೆಂಟ್ ಎಕ್ಸ್ ಶೋರೂಮ್ ಪ್ರೈಸ್ 9.5 ಲಕ್ಷ ಐತೆ. ಫೈನಲ್ 7.5 ಕೊಡ್ತೀನಿ ಸರ್. ಬರೀ 750 ಕೊಡ್ತೀನಿ ಸರ್. ಓಕೆ, 7ವರೆಗೆ ಕೊಡ್ತಾರಾ? 7.5 ಗೆ ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ನೋಡ್ತಾ ಇರ್ಬೋದು. ಓಕೆ, K03 ರಿಜಿಸ್ಟ್ರೇಷನ್, ರೆನಾಲ್ಟ್ ಡ್ರೈವರ್. ನೋಡ್ತಾ ಇರ್ಬೋದು. ಏನ್ ಮಾಡಲ್ ಸರ್ ಇದು? ಇದು 2019 ಸಿಂಗಲ್ ಓನರ್. 2019 ಸಿಂಗಲ್ ಓನರ್. ನೋಡ್ತಾ ಇರ್ಬೋದು. RXL ಅಂತ ಮಿಡಿಲ್ ವರ್ಷನ್. ಓಕೆ, ಗಾಡಿ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ. ಎಷ್ಟು ರನ್ ಆಗಿದೆ ಸರ್? ಸರ್ ಇದು 87 ಓಡಿದೆ. 87 ರನ್ ಆಗಿದೆ. ನೋಡ್ತಾ ಇರ್ಬೋದು. ಇದರಲ್ಲಿ ಏನೇನ್ ಫೀಚರ್ಸ್? ಸರ್ ಇದು ಪೆಟ್ರೋಲ್ ವೇರಿಯಂಟ್. ಓಕೆ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಎಲೆಕ್ಟ್ರಿಕ್ ವಿಂಡೋಸ್ ಎಲ್ಲ ಬರುತ್ತೆ. ಓಕೆ, ಪೆಟ್ರೋಲ್ ಅಲ್ಲಿ ಮೈಲೇಜ್ ನಿಮಗೆ ಒಂದು 20-21 ಬರುತ್ತೆ ಮೈಲೇಜ್ ಈಸಿಯಾಗಿ. ಓಕೆ, 21 ಮೈಲೇಜ್ ಎಕ್ಸೆಪ್ಟ್ ಮಾಡಬಹುದು. ಡ್ರೈವರ್ ರೊನಾಲ್ಡೋ. ಓಕೆ, ಎಷ್ಟು ರನ್ ಆಗಿದೆ ಅಂತ ಹೇಳಿದ್ರೆ? 87 ರನ್ ಆಗಿದೆ. 87,000 ರನ್ ಆಗಿದೆ. ಜೆನ್ಯೂನ್ ರೀಡಿಂಗ್ ಇರುತ್ತೆ. ನೋಡ್ತಾ ಇರ್ಬೋದು. ಏನ್ ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದು? ಸರ್ ಒಂದು ಫೈನಲ್ ಆಗಿ 6 lakhs ಕೊಡ್ತೀನಿ. 6 lakhs ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಲೋನ್ಗೆ ಹೋಗಿದ್ರೆ ಎಷ್ಟು % ಲೋನ್? 4 ಲಕ್ಷ ರೂಪಾಯಿ ಲೋನ್ ಮಾಡ್ಕೊಡ್ತೀನಿ. ಬರೀ 2 lakhs ತಗೊಂಡ್ ಬಂದ್ರೆ ನಿಮ್ಗೆ ರೊನಾಲ್ಡೋ ಟ್ರೈಬಲ್ ಗಾಡಿ ತಗೋಬಹುದು. ನೋಡ್ತಾ ಇರ್ಬೋದು. ನೆಕ್ಸ್ಟ್ K22 ರಿಜಿಸ್ಟ್ರೇಷನ್. ನೋಡ್ತಾ ಇರ್ಬೋದು. ಇಯಾನ್ ಯಾವ ಮಾಡಲ್ ಸರ್ ಇದು? ಸರ್ ಇದು 2015 ಸಿಂಗಲ್ ಓನರ್. 2015 ಸಿಂಗಲ್ ಓನರ್. ನೋಡ್ತಾ ಇರ್ಬೋದು. ಇಯಾನ್ ಮ್ಯಾಗ್ನಾ ಪ್ಲಸ್. ಓಕೆ, ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಇದು ನಿಮ್ಗೆ 85 ರನ್ ಆಗಿದೆ. 85,000 ರನ್ ಆಗಿದೆ. ನೋಡ್ತಾ ಇರ್ಬೋದು. ವೆಲ್ ಕ್ಲೀನ್ ಇದೆ ಗಾಡಿ, ವೆಲ್ ಮೇಂಟೈನ್ ಮಾಡಿದ್ದಾರೆ. ಇದರಲ್ಲಿ ಏನೇನ್ ಸರ್ ಫೀಚರ್ಸ್? ಸರ್ ನಿಮ್ಗೆ AC, ಪವರ್ ಸ್ಟೇರಿಂಗ್, ಮುಂದೆ 2 ಪವರ್ ವಿಂಡೋ ಬರುತ್ತೆ. ಓಕೆ, ಫ್ರಂಟ್ 2 ಪವರ್ ವಿಂಡೋ ಬರುತ್ತೆ. ನೋಡ್ತಾ ಇರ್ಬೋದು. ಬೇಸಿಕ್ ಇದೆ ಹಿಂಗಡೆ. ನೋಡ್ತಾ ಇರ್ಬೋದು. ಎಷ್ಟು ರನ್ ಆಗಿದೆ ಸರ್ ಇದು? 85 ರನ್ ಆಗಿದೆ. 85,000 ಜೆನ್ಯೂನ್ ರೀಡಿಂಗ್ ಇದೆ. ಬೇಕಿದ್ರೆ ಶೋರೂಮ್ ನಲ್ಲಿ ಚೆಕ್ ಮಾಡ್ಕೋಬಹುದು. ಓಕೆ, ಏನ್ ಹೇಳ್ತಾ ಇದ್ದೀರಾ ಸರ್? ಈ ಒಂದು ಪ್ರೈಸ್ 365 ಹೇಳ್ತಾ ಇದೀನಿ. 335 ಫೈನಲ್ ಆಗಿ ಕೊಡ್ತೀನಿ. ಓಕೆ, 365 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಡೈರೆಕ್ಟ್ ನಿಮ್ಗೆ 30,000 ಡಿಸ್ಕೌಂಟ್ ಮಾಡಿ 335 ಫೈನಲ್ ಕೊಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು. ಲೋನ್ ಅಂದ್ರೆ ಲೋನ್ ಆಗ್ಬಹುದು ಸರ್ ಇದಕ್ಕೆ? ಆರಾಮಾಗಿ ಮಾಡ್ಕೊಡ್ತೀನಿ. ಎಷ್ಟಾಗಬಹುದು ಸರ್? 7.5 ಲೋನ್ ಮಾಡ್ಕೊಡ್ತೀನಿ. ಓಕೆ, 2.5 ಲೋನೇ ಮಾಡ್ಕೊಡ್ತಾರ. ಬರೀ ನೀವು 75,000 ತಗೊಂಡ್ ಬಂದ್ರೆ ಇಯಾನ್ ತಗೊಂಡ್ ಹೋಗ್ಬೋದು. ಓಕೆ, K01 ರಿಜಿಸ್ಟ್ರೇಷನ್ ಶಿಫ್ಟ್. ಏನ್ ಮಾಡಲ್ ಸರ್ ಇದು? ಸರ್ ಇದು 2019 ಇದು 2019 ಮಾಡೆಲ್. ನೋಡ್ತಾ ಇರ್ಬೋದು. ಶಿಫ್ಟ್ ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ಇದು ಪೆಟ್ರೋಲ್ ಆಟೋಮೆಟಿಕ್ ಬಟನ್ ಸ್ಟಾರ್ಟ್ ZXi ಅಂತ. ಓಕೆ, ಆಟೋಮೆಟಿಕ್ ಬಟನ್ ಸ್ಟಾರ್ಟ್ ಆಪ್ಷನ್ ಇದೆ ಇದರಲ್ಲಿ. ZXi ವರ್ಜನ್. ಓಕೆ, ನೋಡ್ತಾ ಇರ್ಬೋದು. ಶಿಫ್ಟ್ ತುಂಬಾ ಡಿಮಾಂಡೆಡ್ ವೆಹಿಕಲ್. ಓನರ್ ಸರ್? ಓನರ್ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ. ನೋಡ್ತಾ ಇರ್ಬೋದು. ವೆಲ್ ಕ್ಲೀನ್ ಇದೆ ಗಾಡಿ, ವೆಲ್ ಮೇಂಟೈನ್ ಮಾಡಿದ್ದಾರೆ. ಆಟೋಮೆಟಿಕ್.
ಏನೇನ್ ಸರ್ ಇದರಲ್ಲಿ ಫೀಚರ್ಸ್? ಸರ್ ನಿಮ್ಗೆ ಇದರಲ್ಲಿ ಫೀಚರ್ಸ್ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಶೋರೂಮ್ ಫಿಟೆಡ್ ಸಿಸ್ಟಮ್, ಸ್ಟೀರಿಂಗ್ ಅಲ್ಲಿ ಕಂಟ್ರೋಲ್ ಬಟನ್, ಕಂಟ್ರೋಲ್ ಇದೆ ನೋಡ್ತಾ ಇರ್ಬೋದು. ಏನ್ ಹೇಳ್ತಾ ಇದೀರಾ ಸರ್ ಇದು ಪ್ರೈಸ್? ಸರ್ ನಿಮ್ಗೆ ಒಂದು 750 ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಬರೀ 750 ಪ್ರೈಸ್ ಕೋಟ್ ಮಾಡಿದ್ದಾರೆ. ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಲೋನ್ಗೆ ಹೋಗಿದ್ರೆ ಎಷ್ಟು ಪರ್ಸೆಂಟ್? 5 ಲಕ್ಷ ರೂಪಾಯಿ ಲೋನ್ ಮಾಡ್ಕೊಡ್ತೀನಿ ನೋಡಿ. ಬರೀ 2.5 ಪ್ರೈಸ್ 7,50,000 ತಗೊಂಡ್ ಬಂದ್ರೆ ನಿಮ್ಗೆ ಶಿಫ್ಟ್ 2019 ಮಾಡೆಲ್ ಅಲ್ಲ. ಓಕೆ, 5 lakhs ಲೋನ್ ಮಾಡ್ಕೊಡ್ತಾರ. ನೋಡ್ತಾ ಇರ್ಬೋದು, ವೆಲ್ ಕ್ಲೀನ್ ಇದೆ, ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿ. 01 ರಿಜಿಸ್ಟ್ರೇಷನ್, Volkswagen T-Roc. ಓಕೆ, ಇದು 5 ಸೀಟರ್ 7 ಸೀಟರ್ ಸರ್? 5 ಸೀಟರ್. 5 ಸೀಟರ್. ಓಕೆ, ಏನ್ ಮಾಡೆಲ್ ಸರ್ ಇದು? 2020. ಓಕೆ, ಸೆಕೆಂಡ್ ಓನರ್. ರನ್ ಎಷ್ಟಾಗಿದೆ ಸರ್? ಬರೀ 49,000 ಓಡಿದೆ. ಬರೀ 49,000 ರನ್ ಆಗಿದೆ. ನೋಡ್ತಾ ಇರ್ಬೋದು, ವೆಲ್ ಕ್ಲೀನ್ ಇದೆ, ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿ. ನೋಡ್ತಾ ಇರ್ಬೋದು, ಟೈರ್ ಕಂಡೀಷನ್ ಅನ್ನ ನೋಡ್ತಾ ಇರ್ಬೋದು. ಓಕೆ, ಏನೇನ್ ಸರ್ ಇದರಲ್ಲಿ ಫೀಚರ್ಸ್? ಸರ್ ನಿಮ್ಗೆ ಇದು ಬಟನ್ ಸ್ಟಾರ್ಟ್, ಪೆಟ್ರೋಲ್ ಆಟೋಮ್ಯಾಟಿಕ್. ಇದು ಓಕೆ, ನಿಮ್ಗೆ ತುಂಬಾ ಒಳ್ಳೆ ಪವರ್ ಗಾಡಿ, ಒಳ್ಳೆ ಮೈಲೇಜ್. ಮೈಲೇಜ್ ಎಷ್ಟು ಬರ್ಬೋದು ಸರ್ ಇದು? ಸರ್ ನಿಮ್ಗೆ ಮೈಲೇಜ್ ಒಂದು 15-16 ಬರ್ಬೋದು. ಓಕೆ, 15 to 16 ಮೈಲೇಜ್ ಬರುತ್ತೆ. ನೋಡ್ತಾ ಇರ್ಬೋದು, ವೆಲ್ ಕ್ಲೀನ್ ಇದೆ ಗಾಡಿ, ವೆಲ್ ಮೇಂಟೈನ್ ಮಾಡಿದ್ದಾರೆ. ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್? ಸರ್ ನಿಮ್ಗೆ ನಾವು ಕಸ್ಟಮರ್ ವಾಕಿಂಗ್ ಬಂದ್ರೆ 1975 ಕೊಡ್ತೀವಿ. ನಿಮ್ ಕಡೆ 19,75,000 ಕೊಡ್ತೀನಿ. ನಿಮ್ ಕಡೆಯಿಂದ ವಿಡಿಯೋ ನೋಡ್ಕೊಂಡು ಬಂದ್ರೆ ಓಕೆ 18 lakhs ಕೊಡ್ತೀನಿ ಸರ್. ಓಕೆ, ನಮ್ಮ FI ಟೈಮ್ಸ್ ಕಡೆಯಿಂದ ಬಂದ್ರೆ 18 lakhs ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ವಾಕಿಂಗ್ ಕಸ್ಟಮರ್ ಬಂದ್ರೆ 19,75,000 ಪ್ರೈಸ್ ಇದೆ. ಸೀದಾ ನಿಮ್ಗೆ 1 lakh ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ವೆಲ್ ಕ್ಲೀನ್ ಇದೆ. ಲೋನ್ಗೆ ಹೋಗಿದ್ರೆ ಎಷ್ಟು ಪರ್ಸೆಂಟ್ ಲೋನ್ ಆಗ್ಬೋದು? ಲೋನ್ ನಿಮ್ಗೆ ಒಂದು 13 ಲಕ್ಷ ರೂಪಾಯಿ ಮಾಡ್ಕೊಡ್ತೀನಿ. 13 ಲಕ್ಷ ಲೋನ್ ಮಾಡ್ಕೊಡ್ತಾರ. ನೋಡ್ತಾ ಇರ್ಬೋದು, ಪೋಲೋ, ಇದು ಯಾವ? Volkswagen T-Roc. ಓಕೆ, ನೆಕ್ಸ್ಟ್ ಪೋಲೋ K50 ರಿಜಿಸ್ಟ್ರೇಷನ್ 17-18 ಸರ್ ಇದು ಮಾಡೆಲ್. 2017-18 ಸಿಂಗಲ್ ಓನರ್ ಸರ್. ಹೈಲೈನ್ ಪ್ಲಸ್ ಇದು ಟಾಪ್ ಎಂಡ್ ಇದು. ಓಕೆ, ಟಾಪ್ ಎಂಡ್ ಮಾಡೆಲ್. ನೋಡ್ತಾ ಇರ್ಬೋದು, ಪೋಲೋ ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್, ಲೇಟೆಸ್ಟ್ ಮಾಡೆಲ್ ಇದು. ವೆಲ್ ಕ್ಲೀನ್, ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿ. ಓನರ್ ಸರ್ ಇದು ಸಿಂಗಲ್ ಓನರ್. ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ. ರನ್ ಎಷ್ಟಾಗಿದೆ ಸರ್? 66,000 ಓಡಿದೆ. 66,000 ರನ್ ಆಗಿದೆ. ನೋಡ್ತಾ ಇರ್ಬೋದು, ಶೋರೂಮ್ ಹಿಸ್ಟ್ರಿ ಇರುತ್ತೆ. ಇದರಲ್ಲಿ ಏನೇನ್ ಸರ್ ಫೀಚರ್ಸ್? ಸರ್ ನಿಮ್ಗೆ ಇದರಲ್ಲಿ ಸ್ಪೋರ್ಟ್ಸ್ ಸ್ಟೀರಿಂಗ್ ಬರುತ್ತೆ, ಓಕೆ, ಕಂಟ್ರೋಲ್ಸ್ ಬಟನ್ ಬರುತ್ತೆ, ಎಲೆಕ್ಟ್ರಿಕ್ ವಿಂಡೋಸ್ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ, ಶೋರೂಮ್ ಇಂದ ಮ್ಯಾಗ್ವಿಲ್ ಬರುತ್ತೆ. ಓಕೆ, ನೋಡ್ತಾ ಇರ್ಬೋದು, ಲೆದರ್ ಸೀಟ್ಸ್ ಬರುತ್ತೆ. ಓಕೆ, ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪೋಲೋ 2000? ಸರ್ 740 ನೆಗೋಷಿಯಬಲ್. 740 ಪ್ರೈಸ್ ಕೋಟ್ ಮಾಡಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 7 lakhs ಫೈನಲ್ ಕೊಡ್ತೀನಿ. 7 lakhs ಪ್ರೈಸ್ ಕೋಟ್ ಫೈನಲ್ ಆಗುತ್ತೆ. ನೋಡ್ತಾ ಇರ್ಬೋದು. ಏನಾನ ಇಷ್ಟ ಇದ್ರೆ CTC ಕಾರ್ಸ್ಗೆ ಬನ್ನಿ. ನೆಕ್ಸ್ಟ್ K03 ರಿಜಿಸ್ಟ್ರೇಷನ್, ಮರ್ಸಿಡಿ ಬೆನ್ಸ್. ಏನ್ ಸರ್ ಇದು ಮಾಡೆಲ್? ಬೆನ್ಸ್ E ಕ್ಲಾಸ್ ಅಂತ ಸರ್. 2000 ಕ್ಲಾಸ್. ಓಕೆ, 2014 ಸಿಂಗಲ್ ಓನರ್ ಇದು. 2014 ಸಿಂಗಲ್ ಓನರ್. ನೋಡ್ತಾ ಇರ್ಬೋದು, ಮರ್ಸಿಡೀಸ್. ಓಕೆ, ಪ್ರೀಮಿಯಂ ವೆಹಿಕಲ್, ಪ್ರೀಮಿಯಂ ಡೀಸೆಲ್ ಇದು ಸರ್. ಡೀಸೆಲ್. ಓಕೆ, ನೋಡ್ತಾ ಇರ್ಬೋದು, ವೆಲ್ ಕ್ಲೀನ್ ಇದೆ ಗಾಡಿ. ಓನರ್ ಸರ್? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ. ಮರ್ಸಿಡೀಸ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ CTC ಕಾರ್ಸ್ಗೆ ಬನ್ನಿ, ನಿಯರ್ ಹೈವೇ ಸರ್ಕಲ್, ಬಬ್ಬು ಬಜಾರ್. ಇದರಲ್ಲಿ ಏನೇನ್ ಸರ್ ಫೀಚರ್ಸ್? ಸರ್ ಇದರಲ್ಲಿ ಫೀಚರ್ಸ್ ನಿಮಗೆ ಕ್ರೂಸ್ ಕಂಟ್ರೋಲ್ ಬರುತ್ತೆ, ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಬರುತ್ತೆ. ಓಕೆ, ನೋಡ್ತಾ ಇರ್ಬೋದು, ಸನ್ ರೂಫ್ ಇದೆ. ಓಕೆ, ಇಂಟೀರಿಯರ್ ನಾವು ನೋಡ್ತಾ ಇರ್ಬೋದು, ವೆಲ್ ಕ್ಲೀನ್, ವೆಲ್ ಮೇಂಟೈನ್ ಮಾಡಿದ್ದಾರೆ, ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಓಕೆ, ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್? 18.5 ಹೇಳ್ತಾ ನೆಗೋಷಿಯಬಲ್. 18,50,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಲೋನ್ಗೆ ಹೋಗಿದ್ರೆ ಎಷ್ಟು ಪರ್ಸೆಂಟ್ ಲೋನ್ ಆಗ್ಬೋದು ಇದಕ್ಕೆ? 15 ಲಕ್ಷ ರೂಪಾಯಿ ಮಾಡ್ಕೊಡ್ತೀನಿ. 15 lakhs ಲೋನ್ ಮಾಡ್ಕೊಡ್ತಾರ. ನೋಡ್ತಾ ಇರ್ಬೋದು, ಮರ್ಸಿಡೀಸ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ CTC ಕಾರ್ಸ್ಗೆ ಬನ್ನಿ. ಒಳಗಡೆ ಹೋಗೋಣ. ನಮ್ಮ ಮಿನಾಸ್ ಸರ್ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರ. ಕೇಳೋಣ ಇಲ್ಲಿ ಏನೇನ್ ಬೆನಿಫಿಟ್ ಇದೆ ಅಂತ. ಸರ್ ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಸರ್? ಫೈನ್ ಸರ್. ಈಗ ಆಲ್ಮೋಸ್ಟ್ ನಿಮ್ ಶೋರೂಮ್ ಗೆ ಬಂದು ನಾವು ಒಂದು 20 ವೆಹಿಕಲ್ಸ್ ರಿವ್ಯೂ ತಗೊಂಡಿದ್ವಿ. ಪ್ಲಸ್ ಇಲ್ಲಿ ನಮ್ಮ ವ್ಯೂವರ್ಸ್ ಗೆ ನಿಮ್ ಶೋರೂಮ್ ನೇಮ್, ಅಡ್ರೆಸ್ ಪ್ಲಸ್ ಏನ್ ಬೆನಿಫಿಟ್ ಇದೆ ಒಂಚೂರು ಹೇಳಿ ಸರ್. ನಮ್ಮ ಶೋರೂಮ್ ಬಂದು CTC ಕಾರ್ಸ್ ಅಂತ ಶೋರೂಮ್ ಹೆಸರು. ಈ ಶೋರೂಮ್ ಬಂದು 2005 ಅಲ್ಲಿ ಎಸ್ಟಾಬ್ಲಿಷ್ ಆಗಿದ್ದು. ಆಲ್ಮೋಸ್ಟ್ 20 ವರ್ಷ ಆಗಿ ಹೋಯ್ತು. 20 years. 20 years. ಇದಕ್ಕಿಂತ ಮುಂಚೆ ನಮ್ದು ಇನ್ನೊಂದು ಶೋರೂಮ್ ಇತ್ತು, ಅಲ್ಲೊಂದು 7 ವರ್ಷ ಆಯ್ತು. ಸೊ CTC ಬ್ರ್ಯಾಂಡ್ ಬಂದು ಹೆಚ್ಚು ಕಮ್ಮಿ 25 ವರ್ಷ ಆಯ್ತು ಸರ್. 25 years. ನಮ್ ಇದು ಎಷ್ಟು ಸ್ಟಾಕ್ ಇದೆ ಸರ್? ಸರ್ ನಮ್ಮ ಹತ್ರ ಎನಿ ಟೈಮ್ 150 ಗಾಡಿ ಮೇಲೆ ಸ್ಟಾಕ್ ಅಲ್ಲಿ ಇರ್ತದೆ ಸರ್. 150 ಸ್ಟಾಕ್. ಹೌದು. ಏನ್ ಬಜೆಟ್ ನಿಂದ ಸ್ಟಾರ್ಟ್ ಫ್ರಮ್ 80,000 60,000 ಇಂದ ನ್ಯಾನೋ ಮತ್ತು ಇದು ಯಾವ್ದು ಮಾರುತಿ ಕಾರ್ಸ್ ಇಂದ ಸ್ಮಾಲ್ ಮಾರುತಿ 800 ಇಂದ ಹಿಡಿದು ನಮ್ಮ ಹತ್ರ ಪ್ರೀಮಿಯಂ ಕಾರ್ಸ್ ಕೂಡ ಇದೆ ಸರ್. ಮಿನಿಮಮ್ 60 to 35-40 lakhs ಅಂತಾನು ಗಾಡಿ ಅವೈಲೇಬಲ್ ಇರುತ್ತೆ. ಪ್ಲಸ್ ಇಲ್ಲಿ ನಮ್ಮ FI ಟೈಮ್ಸ್ ಕಡೆಯಿಂದ ಬಂದು ನಿಮ್ ಹತ್ರ ತಗೊಂಡ್ರೆ ಏನೇನ್ ಬೆನಿಫಿಟ್ ಕೊಡ್ತಾ ಇದ್ದೀರಾ ಸರ್? ನಿಮ್ ಚಾನೆಲ್ ಇಂದ ಬಂದು ನಮ್ಮ ಹತ್ರ ಗಾಡಿ ತಗೊಳ್ಳೋದ್ರ ಕಸ್ಟಮರ್ಸ್ಗೆ ನಾವು ಸ್ವಲ್ಪ ಇನ್ನು ಬೆಟರ್ ಪ್ರೈಸ್ ಮಾಡ್ಕೊಡ್ತೀವಿ ಸರ್. ನಮ್ಮ ಪ್ರೈಸಸ್ ಎಲ್ಲ ರೀಸನಬಲ್ ಇರ್ತದೆ. ಮತ್ತು ನಮ್ಮ ಹತ್ರ ಏನಂದ್ರೆ ಮ್ಯಾಕ್ಸಿಮಮ್ ಇವಾಗ 150 ಕಾರ್ ಇದೆ, 140 ಕಾರ್ಸ್ ಸಿಂಗಲ್ ಓನರ್ ಇರ್ತದೆ. ಸಿಂಗಲ್ ಓನರ್. ಹೌದು. ಇದು ಮೋಸ್ಟ್ ಆಫ್ ದ ಕಾರ್ ಸಿಂಗಲ್ ಓನರ್, ಕೆಲವು ಮಾತ್ರ ಸೆಕೆಂಡ್ ಓನರ್ ಇರ್ತದೆ ಸರ್. ಥರ್ಡ್ ಫೋರ್ತ್ ನಾವು ಸೇಲ್ ಮಾಡೋದೇ ಕಮ್ಮಿ. ಏನೇನ್ ಬೆನಿಫಿಟ್ ಇದೆ ಸರ್ ನಿಮ್ ಶೋರೂಮ್ ಹತ್ರ ತಗೊಂಡ್ರೆ? ಸರ್ ಪ್ರತಿಯೊಂದು ಗಾಡಿ ಬಂದು ನಮ್ದು ಒಂದು 45 ಪಾಯಿಂಟ್ಸ್ ಚೆಕ್ಅಪ್ ಅಂತ ಇರ್ತದೆ. 45 ಟೆಸ್ಟಿಂಗ್ ಟೆಕ್ನಿಕಲಿ ಪ್ಲಸ್ ಎಲ್ಲ ಮೆಕ್ಯಾನಿಕಲ್, ಟ್ರಾನ್ಸ್ಮಿಷನ್, ಆಮೇಲೆ ನಿಮ್ಗೆ ಸಣ್ಣ ಪುಟ್ಟ ಇದು ಯಾವ್ದು ಎಲೆಕ್ಟ್ರಿಕಲ್, ಟೋಟಲ್
ಸ್ಮಾಲ್ ಇದರಿಂದ ನಿಮ್ಗೆ ಚೆಕ್ ಆಗಿರ್ತದೆ ಸರ್. ಯಾರು ಇವಾಗ ಯಾವ ಕಸ್ಟಮರ್ ತಗೊಂಡ್ರು ಅವ್ರಿಗೆ ಯಾವ ರೀತಿ ಕೂಡ ಪ್ರಾಬ್ಲಮ್ಸ್ ಫೇಸ್ ಮಾಡೋದಿರಲ್ಲ. ಸೊ ನಮ್ಮ ಹತ್ರ ತಗೊಂಡ್ರೆ ಆರಾಮಾಗಿ ಓಡಿಸ್ಕೊಂಡು ಇರ್ಬೋದು. ದರ್ ಇಸ್ ನೋ ಪ್ರಾಬ್ಲಮ್ ವಿತ್ ಕಾರ್ಸ್. ಮತ್ತು ಯಾವ ರೀತಿ ಆಕ್ಸಿಡೆಂಟಲ್ ಮತ್ತು ಮೀಟರ್ ಟ್ಯಾಂಪರ್ ಆಗಿರೋದು ಆ ರೀತಿ ಎಲ್ಲ ಇರಲ್ಲ ಸರ್. ಜೆನ್ಯೂನ್ ರೀಡಿಂಗ್ ಅಲ್ಲೇ ಇರ್ತದೆ. ಸೊ ಇದು ಪರ್ಟಿಕ್ಯುಲರ್ ಯಾವ ಗಾಡಿ ನಾವು ಹೇಳ್ತೀವಲ್ಲ ಎಲ್ಲ ಇದು ವಿತ್ ಸರ್ಟಿಫೈಡ್ ಕಾರ್ಸ್ ನಿಮ್ಗೆ ಸೇಲ್ ಆಗೋದು. ಏನಾನ ವಾರಂಟಿ ಕೊಡ್ತಾ ಇದ್ದೀರಾ ಸರ್? ವಾರಂಟಿ ಕೂಡ ನಿಮ್ ಗಾಡಿಗಳು ಇರ್ತದೆ, ಬಿಕಾಸ್ ಇಟ್ ಸರ್ಟಿಫೈಡ್. ನಿಮ್ಗೆ ಎವ್ರಿ ಕಾರ್ 10,000 ಕಿಲೋಮೀಟರ್ ಇಂಜಿನ್ ಟ್ರಾನ್ಸ್ಮಿಷನ್ ಎಲ್ಲ ವಾರಂಟಿಯಲ್ಲಿ ಇರ್ತದೆ ಸರ್. ಓಕೆ, ಏನ್ ಮಾಡೆಲ್ ನಿಂದ ವಾರಂಟಿ ಕೊಡ್ತೀರಾ ಸರ್? ಸರ್ ಸಾಮಾನ್ಯವಾಗಿ ತುಂಬಾ ಲೋ ಗಾಡಿಗಳಿಗೆ ಇರಲ್ಲ. 2000 ಇದು ನಾವು ಕೊಡೋದು ವಾರಂಟಿ ಎಲ್ಲ 2012+ ಗಾಡಿಗಳಿಗೆ ವಾರಂಟಿ ಇರ್ತದೆ. 2012 ಗಾಡಿಗಳಿಗೆ ವಾರಂಟಿ ಇರ್ತದೆ ಮತ್ತೆ ಮೀಟರ್ ಗ್ಯಾರಂಟಿ ಕೂಡ ಇರ್ತದೆ ಸರ್. ಓಕೆ ಸರ್, ಏನ್ ವಾರಂಟಿ ಅಂದ್ರೆ ವಾರಂಟಿನಲ್ಲಿ ಏನೇನ್ ಇನ್ಕ್ಲೂಡಿಂಗ್ ಇರುತ್ತೆ ಸರ್? ಸರ್ ಮೇನ್ ಬರೋದು ಟ್ರಾನ್ಸ್ಮಿಷನ್, ಗಾಡಿ ಟ್ರಾನ್ಸ್ಮಿಷನ್ ಮತ್ತು ಗೇರ್ ಬಾಕ್ಸ್. ಸೊ ಯಾವುದೇ ರೀತಿ ಪ್ರಾಬ್ಲಮ್ ಇದ್ರು 10,000 ಕಿಲೋಮೀಟರ್ ತನಕ ನಾವು ಟೇಕ್ ಕೇರ್ ಮಾಡ್ತೀವಿ ಸರ್, ಏನ್ ತೊಂದರೆ ಏನಿರಲ್ಲ. ಓಕೆ, ಪ್ಲಸ್ ಕೆಲವು ಕಸ್ಟಮರ್ಸ್ ಹತ್ರ ಲೋ ಮಾಡೆಲ್ಸ್ ವೆಹಿಕಲ್ಸ್ ಇರುತ್ತೆ, ಏನಾನ ಎಕ್ಸ್ಚೇಂಜ್ ಮಾಡ್ಕೊಡ್ತೀರಾ ಸರ್? ಸರ್ ಖಂಡಿತ, ನಾವು ಎಕ್ಸ್ಚೇಂಜ್ ಆಸ್ ವೆಲ್ as ಸೇಲ್ಸ್ ಪ್ಲಸ್ ಸೇಲ್ಸ್ ಅಂಡ್ ಸರ್ವಿಸ್ ಇದೆ ಸರ್. ಸೇಲ್ಸ್ ಆದ್ಮೇಲೆ ಗಾಡಿ ಕೊಟ್ಟಾದ್ಮೇಲೆ ಕೂಡ ನಮ್ಮ ಹತ್ರ ಸರ್ವಿಸ್ ಸೆಂಟರ್ ಇದೆ. ನಮ್ಮ ಹತ್ರನೇ ನೀವು ಬಂದು ಗಾಡಿ ಫ್ಯೂಚರ್ ಅಲ್ಲಿ ಕೂಡ ಸರ್ವಿಸ್ ಮಾಡಬಹುದು. ಸ್ಪೇರ್ ಪಾರ್ಟ್ಸ್ ರಿಲೇಟೆಡ್ ಎಲ್ಲ ಅವೈಲೇಬಲ್ ಇದೆ ಸರ್, ಎಲ್ಲ ಅವೈಲೇಬಲ್ ಇದೆ. ಪ್ಲಸ್ ನಿಮ್ ಶೋರೂಮ್ ನಿಂದ ಈಗ ಹೊಸ ಗಾಡಿ ಪರ್ಚೇಸ್ ಮಾಡಿದ್ರೆ ಒಂದು 3 ಏನು ಆಪ್ಷನ್ ಹೇಳ್ತಾ ಇದ್ರು, ಏನು ಪಾಲಿಶ್ ಮತ್ತೆ ಏನು? ಹೌದು ಸರ್, ಪ್ರತಿಯೊಂದು ಗಾಡಿ ನಮ್ಮ ಹತ್ರ ಅಟ್ ದ ಫೈನಲ್ ಟೈಮ್ ಆಫ್ ಡೆಲಿವರಿ ಗಾಡಿ ಇಂಟೀರಿಯರ್ ಕ್ಲೀನಿಂಗ್, ಫೋಮ್ ವಾಶ್, ಆಮೇಲೆ ಪಾಲಿಶಿಂಗ್ ಎಲ್ಲ ಪಾಲಿಶಿಂಗ್ ಮಾಡಿದ್ರೆ ಗಾಡಿ ಫ್ರೆಶ್ ಅಂಡ್ ನೀಟ್ ಕಂಡೀಷನ್ ಅಲ್ಲೇ ಗಾಡಿ ಕೊಡುತ್ತೆ. ಓಕೆ, ಲೋನ್ ಆಪ್ಷನ್ ಹೇಗಿದೆ ಸರ್? ಲೋನ್ ಅನ್ನ ಮಾಡ್ಕೊಡ್ತೀರಾ ಸರ್? ಸರ್ ಲೋನ್ ಎಲ್ಲ 2012 ಮೇಲೆ ಗಾಡಿ ಕಾರ್ಸ್ ಗೆಲ್ಲ ನಿಮ್ಗೆ ನಾವು ಲೋನ್ ಆಪ್ಷನ್ಸ್ 80 to 70% ಲೋನ್ ಮಾಡ್ಕೊಡ್ತೀರಾ. ಡಾಕ್ಯುಮೆಂಟ್ಸ್ ಕರೆಕ್ಟ್ ಸಿವಿಲ್ ಅವ್ರದ್ದು ಸಿವಿಲ್ ಮೇಲೆ ಹೋಗ್ತದೆ ಸರ್ ಅದು. ಓಕೆ ಸರ್, ಥ್ಯಾಂಕ್ ಯು ಸರ್, ತುಂಬಾ ಥ್ಯಾಂಕ್ ಯು. ನಿಮ್ಮ ಲೊಕೇಶನ್ ಹೇಳ್ಬಿಡಿ ಸರ್ ಒನ್ ಟೈಮ್. ಸರ್ ಇದು ನಮ್ಮ ಶೋರೂಮ್ ಬಂದು ಇದು CTC ಕಾರ್ಸ್, ಡೋರ್ ನಂಬರ್ 3629 ಬಬು ಬಜಾರ್, ಇದು ಮೇನ್ ರೋಡ್ ಅಲ್ಲೇ ಇದು ನಮ್ಮ ಶೋರೂಮ್ ಇರೋದು. ಲ್ಯಾಂಡ್ ಮಾರ್ಕ್ ನಿಮಗೆ ನಾವು ಹೇಳ್ಬೇಕಂದ್ರೆ ಇದು ರಿಯೋ ಮೆರಿಡಿಯನ್ ಹೋಟೆಲ್ ಬಬು ಬಜಾರ್ ಕರೆಕ್ಟ್ ಆಪೋಸಿಟ್ ಅಲ್ಲಿ ಇದೆ. ಓಕೆ ಸರ್, ಓಕೆ, ತುಂಬಾ ಥ್ಯಾಂಕ್ ಯು ಸರ್. ಹೊಸ ಸ್ಟಾಕ್ ಬಂದಾಗ ನಾವು ಬಂದು ರಿವ್ಯೂ ಮಾಡ್ತೀವಿ. ಖಂಡಿತ ಬನ್ನಿ ಸರ್, ಎನಿ ಟೈಮ್ ಯು ಆರ್ ಮೋಸ್ಟ್ ವೆಲ್ಕಮ್. ಥ್ಯಾಂಕ್ ಯು ಸರ್.